ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದೇನು ಗೊತ್ತಾ, ಗೋಡಂಬಿ ಬೀಜ. ಆ್ಯಕ್ಚುಲಿ ನಾವು ಗೇರು ಬೀಜ ಅಂತಲೂ ಹೇಳಿ ಕರಿತೀವಿ ಇದನ್ನು. ನಮ್ಮ ಹಳ್ಳಿ ಕಡೆ ತುಂಬ ಸಿಗುತ್ತೆ ಇದು ಮರಗಳಲ್ಲಿ. ಗೋಡಂಬಿ ಹಣ್ಣನ್ನು ತಿಂದು ನಾವು ಬೀಜನ ಈ ರೀತಿ ಒಂದು ಒಣಗಿಸ್ತೀವಿ. ಇಲ್ಲ ಅಂತ ಅಂದರೆ ಬಿಸಿಯಲ್ಲಿ ಅಂದರೆ ಒಲೆಯಲ್ಲಿ ನಾವು ಇದನ್ನು ಸುಟ್ಕೊತೀವಿ. ಒಲೆಯಲ್ಲಿ ಕೆಂಡದಲ್ಲಿ ಹಾಕಿ ಸುಟ್ಟ ಮೇಲೆ ನಾವು ಇದನ್ನು ಚಚ್ಚಿ ಇದರಲ್ಲಿರೋ ಗೋಡಂಬಿಯನ್ನು ಈ ರೀತಿ ತೆಗೆದು ನಾರ್ಮಲಾಗಿ ಸಾಮಾನ್ಯವಾಗಿ ಅಡುಗೆಗಳಿಗೆ ಯೂಸ್ ಮಾಡ್ಕೊತೀವಿ. ಏನು ಪಾಯಸ ಅಥವಾ ಏನು ಗೋಡಂಬಿ ಯಾವ್ಯಾವುದಕ್ಕೆ ಹಾಕಿ ಯೂಸ್ ಮಾಡ್ತಾರಲ್ಲ ಅದೆಲ್ಲ ಪದಾರ್ಥಗಳಿಗೂ ಯೂಸ್ ಮಾಡ್ಕೊತೀವಿ. ಸಮ್ಟೈಮ್ಸ್ ತಿಂತೀವಿ ಸಹ. ಇದೆಲ್ಲ ನಮಗೆ ಫ್ರೀ, ನಾವು ಇದನ್ನೆಲ್ಲ ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ. ನೋಡಿ ಈ ರೀತಿ ಆಗುತ್ತೆ. ಆ್ಯಕ್ಚುಲಿ ಬಿಸಿಲಿಗೆ ಒಣಗಿಸಿದ್ರೆ ಇಷ್ಟೊಂದು ಕಷ್ಟ ಇರೋದಿಲ್ಲ. ಬಟ್ ಇದನ್ನು ಒಳ್ಳೆ ಮೆಥಡ್ಡೆ. ನಾವು ಬೆಂಕಿಯಲ್ಲಿ ಸುಟ್ಟು ಏನು ಮಾಡ್ತೀವಿ, ಇದನ್ನು ಈ ಥರ ಅಡುಗೆಗಳಿಗೆ ಯೂಸ್ ಮಾಡ್ಕೊತೀವಿ. ಸುಮಾರು ಇಷ್ಟರಲ್ಲಿ ನಮಗೊಂದು 50ರಿಂದ 100 ಗ್ರಾಮ್ ಸಿಗುತ್ತೆ. ತುಂಬ ಬೀಜಗಳಿರುತ್ತೆ. ಬಟ್ ನಾನು ನಿಮಗೆ ತೋರಿಸೋದಕ್ಕೆ ಇದಿಷ್ಟು ಇದು ಮಾಡಿದ್ದೀನಿ. ತುಂಬ ನ್ಯಾಚುರಲ್ ಆಗಿರುತ್ತೆ. ಇದು ಯಾವುದು ಕೆಮಿಕಲ್ ಎಲ್ಲ ಯೂಸ್ ಮಾಡಿರೋದಿಲ್ಲ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಥ್ಯಾಂಕ್ ಯು.